ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಭಾವನಾ ಕೋಡಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲೋ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಲ್ಲಿ ಅಂತ ಅಂದರೆ ಮೈಸೂರು ಹತ್ರ ಇರೋ ರಾಮನಗರಲ್ಲಿ ಒಂದು ಶಿಲಾಂದರ್ ಅಂತ ರೆಸಾರ್ಟ್ ಇದೆ. ಅಲ್ಲಿ ರೆಸಾರ್ಟ್ಗೆ ಹೋಗ್ತಿದ್ದೀವಿ. ಹಾಗೆ ಮಾರ್ನಿಂಗ್ 6:30ಗೆಲ್ಲ ಮನೆ ಬಿಟ್ವಿ ನಾವು. ಸೊ ಇಲ್ಲಿ ಹೊಟ್ಟೆ ಹಸಿತಿದೆ ಅಂತ ಹಾಗೆ ಓರಿಯೋ ಬಿಸ್ಕೆಟ್ನ ತೊಗೊಂಡಿದ್ವಿ, ತಿಂದ್ವಿ. ಹಾಗೆ ಅಲ್ಲಿ ನೇಚರ್ ವಾಸ್ ಸೋ ಬ್ಯೂಟಿಫುಲ್ ನೋಡೋಕ್ಕೆ. ಆ್ಯಂಡ್ ನಮ್ಮ ಮಾರ್ನಿಂಗ್ 6:30 ಬಿಟ್ಟಿದ್ದಕ್ಕೆ ಆ ರೆಸಾರ್ಟ್ ಹತ್ರ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ ನಮಗೆ 8:00 8:15 ಹಂಗೆ ಆಯಿತು. ಸೊ ಇಲ್ಲಿ ನಾವು ಕಾರ್ನ ಪಾರ್ಕ್ ಮಾಡ್ತಿದ್ದೀವಿ. ಆಲ್ಮೋಸ್ಟ್ ನಮ್ಮ ಮಾವವರೆಲ್ಲ ರೀಚ್ ಆಗಿದ್ರು. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅ ಫ್ಯಾಮಿಲಿ ಟ್ರಿಪ್ ವ್ಲಾಗ್. ಆ್ಯಂಡ್ ಸೊ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ನಮಗೆ. ನಾವು ಪಾರ್ಕ್ ಮಾಡಿ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಇಟ್ ವಾಸ್ ಸೋ ನೈಸ್. ಸಂಡೇ ಫನ್ ಡೇ ಥರ ಒಂದು ರೆಸಾರ್ಟ್ ವಿಸಿಟಿಂಗ್, ಫ್ಯಾಮಿಲಿ ಎಲ್ಲರೂ ಹೋಗಿ ಬರಬಹುದು. ಹಾಗೆ ಇಲ್ಲಿ ನಮ್ಮ ಮಾವ ಶಮಿತ್ ಕಚ್ಬಿಟ್ಟ ಅಂತ ತೋರಿಸ್ತಿದ್ದಾರೆ. ಶಮಿತ್ ಅಂದರೆ ಅವ್ರ ಮಗ. ಸೊ ಕಚ್ಬಿಟ್ಟ ಅಂತ ತೋರಿಸ್ತಾ ಇದ್ದಾರೆ. ಇದು ನಮ್ಮ ಅತ್ತೆ. ಹಲೋ ಅತ್ತೆ. ಸೊ ದಿಸ್ ವಿಲ್ ಬಿ ದಿ ಎಂಟ್ರೆನ್ಸ್. ಸೊ ಹಾಗೆ ಅಲ್ಲಿ ಲಿಸ್ಟ್ ಹಾಕಿದ್ದಾರೆ ನಿಮಗೆ ಏನೇನು ಫನ್ ಆ್ಯಕ್ಟಿವಿಟೀಸ್ ಅಲ್ಲಿರುತ್ತೆ ಅಂತ. ಲೈಕ್ ಔಟ್ಡೋರ್ ಗೇಮ್ ಆ್ಯಂಡ್ ಇಂಡೋರ್ ಗೇಮ್. ಸಮ್ ಆಫ್ ದ ಗೇಮ್ಸ್ಗೆ ಚಾರ್ಜಬಲ್ ಇದೆ, ಸಮ್ ಆಫ್ ದ ಗೇಮ್ಸ್ ಯು ಕ್ಯಾನ್ ಎಂಜಾಯ್. ಹಾಗೆ ಓಕೆ, ಇವಾಗ ನಾನು ಎಂಟ್ರಿ ಆಗ್ತಿದ್ದೀನಿ. ಸಂಡೇ ನಾವು ಫನ್ ಡೇ ಆಗಿ ಎಂಜಾಯ್ ಮಾಡ್ತಾ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ, ಏನೆಲ್ಲ ಇರುತ್ತೆ ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಕೂಡ ಅವರೇ ಪ್ರೊವೈಡ್ ಮಾಡ್ತಿದ್ದಾರೆ. ಇಲ್ಲಿಂದ ನಮ್ಮ ಗ್ಯಾಂಗ್ ಶುರು ಆಗ್ತಿದೆ. ಹಲೋ ಶಮಿತ್ ಅವರೇ, ಹಾಯ್. ಬನ್ನಿ, ನೀವು ಟಿಫನ್ ಮಾಡಲ್ವಾ ಇವಾಗ? ಯಾಕೆ? ಬಾಯ್, ನೀವಿಲ್ಲೇ ಕೂತ್ಕೊಳ್ಳಿ ಎಲಿಫೆಂಟ್ ಹತ್ರ. ಇವಾಗ ಬ್ರೇಕ್ಫಾಸ್ಟ್ ಮಾಡೋ ಟೈಮ್. ಆ್ಯಂಡ್ ಇಲ್ಲಿ ಬಿಸಿ ಬಿಸಿಯಾಗಿ ವಡೆ ರೆಡಿ ಮಾಡಿದ್ದಾರೆ, ಕೇಸರಿ ಬಾತ್ ಇದೆ, ಹಾಗೆ ಖಾರ ಪೊಂಗಲ್. ಮತ್ತು ಇಲ್ಲಿ ಇಡ್ಲಿಗೆ ಸಾಂಬಾರು ರೆಡಿ ಮಾಡಿದ್ದಾರೆ, ಚಟ್ನಿ ಇದೆ, ಬ್ರೆಡ್, ಬಟರ್ ಆ್ಯಂಡ್ ಜಾಮ್, ಹಾಗೆ ಬಿಸಿ ಬಿಸಿಯಾಗಿ ಎಗ್ನ ರೆಡಿ ಮಾಡಿಟ್ಟು. ಹಾಗೆ ಇಲ್ಲಿ ಫುಡ್ ಕೂಪನ್ಸ್ನ ಪ್ರೊವೈಡ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಹಾಗೆ ಲಂಚ್ಗಾಗಿರ್ಬೋದು. ಸ್ನ್ಯಾಕ್ಸ್ಗೆ ಯಾವುದೇ ಕೂಪನ್ಸ್ ಇರಲ್ಲ, ಬಟ್ ಬ್ರೇಕ್ಫಾಸ್ಟ್ ಮತ್ತು ಲಂಚ್ಗೆ ಕೂಪನ್ಸ್ ಇರುತ್ತೆ. ಸೊ ಕೂಪನ್ಸ್ನ ತಗೊಂಡು ಈ ರೀತಿಯಾಗಿ ಬಫೆ ಸಿಸ್ಟಮೇ ಇರುತ್ತೆ. ಬಟ್ ಪ್ಲೇಟ್ಸು ಅದೆಲ್ಲ ಅವರೇ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಇದು ಬೇಕಾದರೆ ಅವರು ಕೂಡ ಸರ್ವ್ ಮಾಡ್ತಾರೆ, ಇಲ್ಲಾಂದರೆ ನಾವೇ ಸರ್ವ್ ಮಾಡಿಕೊಂಡು ತಿನ್ಬೋದು. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಪ್ಲೇಟ್ಸ್ ಎಲ್ಲರದ್ದು ರೆಡಿ ಆಗಿದೆ. ಸೊ ನನ್ನ ಪ್ಲೇಟಲ್ಲಿ ನಾನು ಎಲ್ಲನೂ ಹಾಕ್ಕೊಂಡಿದ್ದೆ, ಜಸ್ಟ್ ಟು ಟೇಸ್ಟ್ ಎವ್ರಿಥಿಂಗ್. ಬ್ರೆಡ್ ವಿತ್ ಬಟರ್ ಆಗಿರ್ಬೋದು, ಕೇಸರಿ ಬಾತ್ ಆಗಿರ್ಬೋದು, ಇಡ್ಲಿ ಎಲ್ಲನೂ ಟೇಸ್ಟ್ ಮಾಡಿದೆ. ಎಲ್ಲನೂ ಚೆನ್ನಾಗಿತ್ತು, ಟೇಸ್ಟಿಯಾಗೇ ಇತ್ತು. ಸೊ ಇಲ್ಲಿ ನನ್ನ ಬ್ರೇಕ್ಫಾಸ್ಟ್ ಪ್ಲೇಟ್ನ ತುಂಬ ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಆಟಾಡಬೇಕಾದ್ರೆ ತುಂಬ ಹೆವಿ ಫೀಲ್ ಆದರೆ ಏನೂ ಆಟಾಡೋಕ್ಕಾಗಲ್ಲ ಕೆಲವೊಂದ್ಸಲಿ. ಹಾಗಾಗಿ ಸ್ವಲ್ಪ ಎಂಜಾಯ್ಮೆಂಟು ಇರಬೇಕು, ಆಟಾಡಬೇಕು ಅಂತ ಅನ್ನೋದಕ್ಕೋಸ್ಕರ ನಾನು ಅಷ್ಟು ಹೆವಿಯಾಗಿ ಯಾರೂ ಅಷ್ಟೇ ಅಲ್ಲಿರೋರು ಯಾರೂ ತುಂಬ ಹೆವಿಯಾಗಿ ತಿನ್ನೋಕ್ಕೆ ಹೋಗಲಿಲ್ಲ, ಲೈಟಾಗಿ ಇಟ್ಕೊಂಡಿರೋ ಬ್ರೇಕ್ಫಾಸ್ಟ್ನ. ಹಾಗೆ ನನಗೆ ರೆಸಾರ್ಟಲ್ಲಿ 2 ಫ್ರೆಂಡ್ಸ್ ಸಿಕ್ಕಿದ್ರು, ರಕ್ಷಿತಾ ಆ್ಯಂಡ್ ಅನನ್ಯ. ಸೊ ಅವ್ರು ಬಂದುಬಿಟ್ಟು ನಮ್ಮ ಅವ್ರ ಕೊಲೀಗ್ಸ್, ರಿಲೇಟಿವ್. ಸೊ ಇಟ್ ವಾಸ್ ಟೂ ಗುಡ್. ಮೇ ಬಿ ಅವ್ರು ಇರಲಿಲ್ಲ ಅಂದರೆ ನಮಗೂ ಸ್ವಲ್ಪ ಬೋರ್ ಆಗ್ತಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ಟ್ರಿಪ್ಪಲ್ಲಿ. ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಲಗೇಜ್ನೆಲ್ಲ ಒಂದು ಲಾಕರಲ್ಲಿ ಇಡೋಣ ಅಂತ ಹೋಗ್ತಿದ್ದೀವಿ. ಬಿಕಾಸ್ ನೆಕ್ಸ್ಟ್ ನಾವು ಸ್ವಿಮ್ಮಿಂಗ್ ಎಲ್ಲ ಆಡಬೇಕಾದ್ರೆ ಎಲ್ಲನೂ ಕ್ಯಾರಿ ಮಾಡೋಕ್ಕಾಗಲ್ಲ. ಆ್ಯಂಡ್ ರೆಸಾರ್ಟ್ ಎಲ್ಲ ನೋಡಬೇಕಂದ್ರೂ ಕ್ಯಾರಿ ಮಾಡಿ ಓಡಾಡೋಕ್ಕಾಗಲ್ಲ ಅಂತ ಹೇಳಿ ಬ್ಯಾಗ್ಸ್ನ, ಲಗೇಜ್ನೆಲ್ಲ ಒಂದು ಲಾಕರಲ್ಲಿ ಇಡೋಣ ಅಂತ ಲಾಕರ್ ಹತ್ರ ಹೋಗ್ತಾ ಇದ್ದೀವಿ. ಓಕೆ, ಆ್ಯಂಡ್ ದೆನ್ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದ್ವಿ. ಲಗೇಜ್ ಎಲ್ಲ ಲಾಕರಲ್ಲಿ ಇಟ್ಟು
ಇಲ್ಲಿ ನೋಡಿದ್ರೆ ಇನ್ನು ಕ್ಲೀನಿಂಗ್ ನಡೀತಿತ್ತು ಸ್ವಿಮ್ಮಿಂಗ್ ಪೂಲಲ್ಲಿ. ಹಾಗಾಗಿ ರೆಸಾರ್ಟ್ನೆಲ್ಲ ಒಂದು ರೌಂಡ್ ಹಾಕೊಬರೋಣ ಅಂತ ಹಾಗೆ ಸ್ವಲ್ಪ ಹಂಗೆ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ನಾವು ರೆಸಾರ್ಟ್ನೆಲ್ಲ ಒಂದ್ಸಲಿ ರೌಂಡ್ ಹಾಕೊಬರೋಣ ಅಂತ ಹೋದ್ವಿ. ಇಲ್ಲಿ ಮಕ್ಕಳೆಲ್ಲ ದೇವೇರ್ ಈಗರ್ಲಿ ವೆಯ್ಟಿಂಗ್, ಯಾವಾಗ ನಾನು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿತೀನಿ ಅಂತಲೇ ಕಾಯ್ತಾಯಿದ್ರು. ಅವ್ರಿಗೆಲ್ಲ ರೌಂಡ್ ಹಾಕಲಿಕ್ಕೆ ಇಷ್ಟ ಇರಲಿಲ್ಲ. ನಾನು ಯಾವಾಗ ಸ್ವಿಮ್ಮಿಂಗ್ ಪೂಲ್ಗಡೆ ಹೋಗ್ತೀನಿ, ಯಾವಾಗ ಆಟಾಡ್ತೀನಿ ಅನ್ನೋ ಫೀಲಲ್ಲೇ ಇದ್ದರು ಅವ್ರು. ಯಾರು ಎಷ್ಟು ಸಾರಿ ಕರೆದು ಬರಲೇ ಇರಲಿಲ್ಲ ಅವರು. ಬಟ್ ಆದ್ರೂ ಬನ್ನಿ ಅಂತ ಎಲ್ಲರೂ ಕರ್ಕೊಂಡು ಹೋಗಿದ್ದಾಯಿತು. ಆ್ಯಂಡ್ ಫೈನಲಿ ಹಿಯರ್ ವಿ ಗೋ, ದ ಬ್ಯೂಟಿಫುಲ್ ನೇಚರ್. ತುಂಬಾ ಚೆನ್ನಾಗಿತ್ತು, ಎಷ್ಟು ಪೀಸಾಗಿತ್ತು. ದ ಬರ್ಡ್ಸ್ ಕ್ರೀಪಿಂಗ್ ಸೌಂಡ್ ಆಗಿರ್ಬೋದು ಎಲ್ಲನೂ ತುಂಬ ಬ್ಯೂಟಿಫುಲ್ಲಾಗಿ ಕೇಳಿಸ್ತಿತ್ತು. ಹಾಗೆ ಮುಂದೆ ಹೋಗಿದ್ರೆ ರೋಪ್ ಕ್ಲೈಂಬಿಂಗ್ ಇತ್ತು. ನೋಡಿ ಕ್ಲೈಂಬ್ ಮಾಡ್ತಾಯಿದ್ದೀನಿ, ಬಟ್ ತುಂಬ ಭಯ ಆಗ್ತಾಯಿತ್ತು. ಬಿಕಾಸ್ ಅಲ್ಲೆಲ್ಲೂ ಅಷ್ಟು ಗ್ರಿಪ್ ಇರಲಿಲ್ಲ ಹಿಡ್ಕೊಳ್ಳೋಕ್ಕೆ. ಹಾಗೆ ಮೂವ್ ಆಗಬೇಕಿತ್ತಲ್ಲ, ಸ್ವಲ್ಪ ಭಯ ಆಗ್ತಾಯಿತ್ತು ಸಡನ್ನಾಗಿ ಹೋಗೋಕ್ಕೆ. ಆ್ಯಂಡ್ ಇಟ್ ವಾಸ್ ನೈಸ್. ನೋಡಿ ಎಲ್ಲರೂ ಏನೇನೋ ಸಾಹಸ ಮಾಡ್ತಾ ಇದ್ದಾರೆ. ಡ್ಯಾಡ್ ಅಪ್ಪ ವಿಡಿಯೋ ಮಾಡಲ್ಲ ಅಂತ ಆಡ್ತಿದ್ದಾರೆ, ಬಟ್ ನಾನು ವಿಡಿಯೋ ಮಾಡ್ತೀನಿ. ಝೂಮ್ ಹಾಕುವ ಝೂಮ್. ಹಾಗೆ ಇಲ್ಲಿ ನಾವು ಗೇಮ್ಸ್ನೆಲ್ಲ ಹುಡ್ಕೊಂಡು ಬಂದ್ವಿ, ಯಾವುದು ಅಂತ ನೋಡೋಣ ಯಾವ ಥರ ಗೇಮ್ಸ್ ಇದೆ ಅಂತ ಎಲ್ಲ. ಸೊ ಬೈಕ್ ರೈಡು ಆ ಥರ ಎಲ್ಲ ಇತ್ತು, ಬಟ್ ಅವೆಲ್ಲ ಪೇ ಮಾಡಬೇಕಿತ್ತು. ಹಾಗೆ ಇಲ್ಲಿ ನಾವು ಫಸ್ಟ್ ಇಂಡೋರ್ ಗೇಮ್ನ ಸ್ಟಾರ್ಟ್ ಮಾಡಿದ್ವಿ. ಔಟ್ಡೋರ್ ಗೇಮ್ಸ್ಗೆ ಚಾರ್ಜಬಲ್ ಇತ್ತು, ಬಟ್ ಇದು ಯಾವುದಕ್ಕೂ ಚಾರ್ಜಬಲ್ ಇರಲಿಲ್ಲ. ಹಾಗಾಗಿ ಆಟ ಆಡ್ತಾಯಿದ್ವಿ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಟೇಬಲ್ ಟೆನ್ನಿಸ್, ಚೆಸ್ಸು, ಸೈಕ್ಲಿಂಗು, ಕ್ಯಾರಮ್, ಇದೇ ಥರ ಡಿಫ್ರೆಂಟ್ ಗೇಮ್ಸ್ ಇತ್ತು. ಬ್ಯಾಡ್ಮಿಂಟನ್, ಎಲ್ಲನೂ ಡಿಫ್ರೆಂಟಾಗಿತ್ತು ಗೇಮ್ಸ್ ಎಲ್ಲ. ಬಟ್ ಕೆಲವೊಂದು ಗೇಮ್ಸಿಗೆ ಮಾತ್ರ ಪೇಯಬಲ್ ಇತ್ತು, ಬಟ್ ನಾವು ಯಾವುದು ಪೇ ಮಾಡಿರಲಿಲ್ಲ. ಬಿಕಾಸ್ ವಿ ಫೆಲ್ಟ್ ಲೈಕ್ ಯಾವುದೂ ವರ್ತ್ ಇರಲಿಲ್ಲ ಅಂತ. ಹಾಗಾಗಿ ಪೇಯಬಲ್ ಯಾವುದೂ ಆಡಿರಲಿಲ್ಲ. ಜಸ್ಟ್ ನಾರ್ಮಲಾಗಿ ಅಲ್ಲಿ ಯಾವುದು ವಿತೌಟ್ ಪೇಯಿಂಗ್ ನಾರ್ಮಲ್ ಗೇಮ್ಸ್, ಸ್ಪೋರ್ಟ್ಸ್ ರಿಲೇಟೆಡ್ ಆಗಿರ್ಬೋದು, ಆ ಥರ ಯಾವುದಿತ್ತು ಅದನ್ನು ಮಾತ್ರ ನಾವು ಆಡಿದ್ದೀವಿ. ಸೊ ಇಲ್ಲಿ ಆರ್ಚರಿ ವಾಸ್ ಡಿಫ್ರೆಂಟ್, ಒಂಥರ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಆ ಆರ್ಚರಿನ. ಸೊ ಹಾಗೆ ಎಲ್ಲರೂ ನಾನು ಟ್ರೈ ಮಾಡ್ತೀನಿ ಅಂತ ಎಲ್ಲರೂ ಟ್ರೈ ಮಾಡ್ತಿದ್ವಿ. ಫೈನಲಿ ಮೋಸ್ಟ್ ವೇಟಿಂಗ್ ಅಂದರೆ ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿಯೋಕ್ಕೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದ್ವಿ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಅಲ್ಲಿ ಕಾಟನ್ ಡ್ರೆಸ್ಸಸ್ ಅಲೋಡ್ ಇರಲಿಲ್ಲ. ಬಿಟ್ಬಿಟ್ಟು ನಮ್ಮ ಡ್ಯಾಡಿ ಬರೀ ಅವ್ರಿಗೆಲ್ಲ ಮಾತ್ರ ಕರ್ಕೊಂಡಿದ್ದಾರೆ ನೋಡಿ. ಆ್ಯಂಡ್ ನಾವು ಫೈನಲಿ ಲಂಚಿಗೆ ಟೈಮ್ ಆಗಿತ್ತು. ಸ್ವಿಮ್ಮಿಂಗ್ ಪೂಲಲ್ಲ ಆಡಿ ಸುಸ್ತಾಗ್ಬಿಟ್ಟಿದೆ ಅಂತ ಲಂಚ್ ಮಾಡೋಕ್ಕೆ ಬಂದ್ವಿ. ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು. ನಮಗೆ ವೆಜ್ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ನಾನ್ ವೆಜ್ಜಲ್ಲಿ ಬರೀ 3 ಐಟಮ್ಸ್ ಮಾತ್ರ ಇತ್ತು. ಇಲ್ಲಿ ಸಲಾಡ್ಸು ಆ ಥರ ಎಲ್ಲ ಮಡಗಿದ್ವು. ವೆಜ್ಜಿಗೆ ತುಂಬ ಐಟಮ್ಸ್ ಇತ್ತು ನಾನ್ ವೆಜ್ಜಿಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಐಸ್ ಕ್ರೀಮ್ಸ್ ಎಲ್ಲನೂ ಚೆನ್ನಾಗಿತ್ತು ಟೇಸ್ಟು. ಬಟ್ ಏನಂದರೆ ನಾನ್ ವೆಜ್ಜಲ್ಲಿ 3 ಐಟಮ್ಸ್ ಇತ್ತು, ಬಿರಿಯಾನಿ, ಕರಿ ಹಾಗೆ ಫ್ರೈ ಅಂತ ಅಷ್ಟೇ. ಆ್ಯಂಡ್ ಫೈನಲಿ ಎಂಡೆಡ್ ಅಪ್ ವಿತ್ ಐಸ್ ಕ್ರೀಮ್. ಇಲ್ಲಿ ಸೈಕ್ಲಿಂಗ್ ಕೂಡ ಇತ್ತು. ಬೈಕ್ ರೈಡ್ ಹೋಗಿದ್ವಿ ಆ್ಯಕ್ಚುಲಿ, ಅಲ್ಲಿ ಅಪ್ಪ ಕೇಳ್ತಿದ್ದಾರೆ. ಸೊ ಹಾಗಾಗಿ ಸೈಕ್ಲಿಂಗ್
ಆ್ಯಂಡ್ ಫೈನಲಿ ರೇನ್ ಡ್ಯಾನ್ಸ್ ಮೋಸ್ಟ್ ವೇಟಿಂಗ್. ಆ್ಯಂಡ್ ಲಂಚ್ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ವಿ ಬಿಕಾಸ್ ರೇನ್ ಡ್ಯಾನ್ಸ್ಗೆ ತುಂಬ ಟೈಮ್ ಇತ್ತು ಅಂತ. ವಿತ್ ಅ ಬ್ಯೂಟಿಫುಲ್ ಸಾಂಗ್ಸ್ ಆ್ಯಂಡ್ DJ ಸಕ್ಕತ್ತಾಗಿತ್ತು ರೇನ್ ಡ್ಯಾನ್ಸ್ ಮಾತ್ರ. ರೇನ್ ಡ್ಯಾನ್ಸ್ ಆದಮೇಲೆ ಮತ್ತೆ ತಿರ್ಗಾ ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡೋಂಥ ಸ್ವಿಮ್ಮಿಂಗ್ ಪೂಲಲ್ಲಿ ಬಂದ್ವಿ. ಆ್ಯಂಡ್ ಫೈನಲಿ ಇವಾಗ ರೆಸಾರ್ಟಿಂದ ಚೆಕ್ಔಟ್ ಮಾಡೋ ಟೈಮ್ ಆಗಿತ್ತು. ಆ್ಯಂಡ್ ನಾನು ಯಾವುದೋ ಸ್ಪೇರ್ ಡ್ರೆಸ್ಸಸ್ ತರಲಿಲ್ಲ ಬಿಕಾಸ್ ಆಲ್ರೆಡಿ ಸ್ವಿಮ್ಮಿಂಗ್ ಅಂತಲೇ ಸಪ್ರೇಟ್ ಬಟ್ಟೆ ತೊಗೊಂಡಿದ್ವಲ್ಲ, ಹಾಗಾಗಿ ಮಾರ್ನಿಂಗ್ ಏನು ವೇರ್ ಮಾಡಿದ್ವೋ ಅದನ್ನೇ ಹಾಕ್ಕೊಂಡಿದ್ವಿ. ಆ್ಯಂಡ್ ಹೇರ್ಸ್ ಎಲ್ಲ ಫುಲ್ ವೆಟ್ಟಾಗಿದ್ದರಿಂದ ಹಾಗೆ ಫ್ರೀ ಹೇರ್ಸನ್ನ ಬಿಟ್ಕೊಂಡ್ವಿ. ಒಂಥರ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಡೇ ವೆಲ್ ಸ್ಪೆಂಟ್. ಫ್ಯಾಮಿಲೀಸು ಹೋಗಿ ಎಂಜಾಯ್ ಮಾಡುವಂಥ ಜಾಗ. ಇದು ಮೈಸೂರು ಹತ್ರ ಇರೋ ರಾಮನಗರಲ್ಲಿ ಶಿಲಾಂತರ್ ರೆಸಾರ್ಟ್ ಅಂತ ಈ ರೆಸಾರ್ಟ್ ಹೆಸರು. ಆ್ಯಂಡ್ ಫೈನಲಿ ಎಲ್ಲರೂ ಹೊರಟ್ವಿ ಅಲ್ಲಿಂದ. ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ 7:30 ಏನೋ ಆಯಿತು. ಆ್ಯಂಡ್ ಹ್ಯಾಡ್ ಅ ಗ್ರೇಟ್ ಡೇ, ಸಂಡೇ ಫನ್ ಡೇ ಥರ. ಆ್ಯಂಡ್ ಈ ರೆಸಾರ್ಟ್ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು. ಬಾಯ್.